ದರ್ಶನ್ಗೆ ಆರೋಪಿ ದರ್ಶನ್ಗೆ ವಿಶೇಷ ರಾಜಾತಿಥ್ಯ ನೀಡ್ತಾ ಇರೋದರ ಕುರಿತಾಗಿ ಸಿಎಂ ಗರಂ ಆಗಿದ್ದಾರೆ. ಅಕ್ಯೂಸ್ಡ್ ಅವರು ಅಕ್ಯೂಸ್ಡ್ ಟ್ರೀಟ್ಮೆಂಟ್ ಕೊಡಿ ಅಂತ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಗೆ ಸಿಎಂ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ರಾಜಾತಿಥ್ಯದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ವೀಕ್ಷಕರೇ, ದರ್ಶನ್ಗೆ ಸ್ಪೆಷಲ್ ಆಗಿ ಸಿಗರೇಟ್ ಸಪ್ಲೈ ಮಾಡೋದು ಅಥವಾ ರಾಜಾತಿಥ್ಯ ಕೊಡ್ತಾ ಇರುವಂತದ್ದು, ಅವ್ರಿಗೆ ಬೇಕಾದೆಲ್ಲ ಕೊಡ್ತಾ ಇರುವಂತದ್ದು, ಏನ್ VIP ಇದ್ರೆ ಏನು ಆರೋಪ ಇರೋದು, ಕೊಲೆ ಆರೋಪ ಇವ್ರ ಮೇಲೆ. ಆದ್ರೆ ಈ ವರದಿಯಿಂದ ಎಚ್ಚೆತ್ತು ಪೊಲೀಸರಿಗೆ ಸಿಎಂ ಕ್ಲಾಸ್ ತಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ದರ್ಶನ್ಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಏನು ಬೇಕಾಗಿಲ್ಲ. ಅಕ್ಯೂಸ್ಡ್ ಟ್ರೀಟ್ಮೆಂಟ್ ಏನಿದೆ ಅಂದ್ರೆ ಒಬ್ಬ ಆರೋಪಿಯನ್ನ, ಯಾವುದೇ ಸಾಮಾನ್ಯ ಆರೋಪಿಯನ್ನ ಹೆಂಗ್ ನೋಡ್ಕೋಬೇಕು ಅದೇ ರೀತಿನಲ್ಲಿ ಅಷ್ಟೇ ನಡೆಸ್ಕೊಳ್ಳಿ ಸಾಕು ಅಂತ ಸಿಎಂ ಪೊಲೀಸ್ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರಂತೆ. ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಇದು. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟಿತ್ತು, ಈ ಬಗ್ಗೆ ಎಚ್ಚರಿಸಿತ್ತು ಅಧಿಕಾರಿಗಳನ್ನ. ರಾಜಾತಿಥ್ಯ ನೀಡಲಾಗ್ತಾ ಇದೆ ದರ್ಶನ್ಗೆ. ಈ ಕೇಸ್ ಏನು ಭಾರಿ ದೊಡ್ಡ ಕೇಸ್ ಅಂತ, VIP ಕೇಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಪೆಂಡಾಲ್ ಹಾಕುವಂಥದ್ದು, ದರ್ಶನ್ಗೆ ಸಿಗರೇಟ್ ಮುಂತಾದವನ್ನ ಸಪ್ಲೈ ಮಾಡಿರುವಂಥದ್ದು, ಅವರನ್ನ ವಿಶೇಷವಾಗಿ ನೋಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ರಿಪಬ್ಲಿಕ್ ಕನ್ನಡ ಸರ್ಕಾರದ ಗಮನಕ್ಕೆ ತಂದಿತ್ತು. ಇದೀಗ ಸಿಎಂ ಇದನ್ನ ಗಮನಿಸಿ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಸ್ಪೆಷಲ್ ಟ್ರೀಟ್ಮೆಂಟ್ ಏನು ಬೇಕಾಗಿಲ್ಲ. ಇವ್ರ ಆರೋಪಿಗಳು ಅಕ್ಯೂಸ್ಡ್ ಟ್ರೀಟ್ಮೆಂಟ್ ಏನಿದೆ ನಾರ್ಮಲ್ ಆಗಿ ಯಾವ ತರ ನಡೆಸ್ಕೋತಾರೆ ಅದೇ ತರ ನಡೆಸ್ಕೊಳ್ಳಿ ಅಂತ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ದರ್ಶನ್ ಪ್ರಕರಣದ ಬಗ್ಗೆ DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಯಾರೂ ಕೂಡ ಈ ಪ್ರಕರಣದಲ್ಲಿ ಒತ್ತಡ ಹಾಕ್ತಾ ಇಲ್ಲ, ನಾವು ಯಾರೂ ಕೂಡ ಇಂಟರ್ಫಿಯರ್ ಆಗಿಲ್ಲ ಅನ್ನೋ ಅರ್ಥದಲ್ಲಿ DK ಶಿವಕುಮಾರ್ ಮಾತನಾಡಿದ್ದಾರೆ. ದರ್ಶನ್ ಕೇಸಲ್ಲಿ ಸರ್ಕಾರದ ಮೇಲೆ ಒತ್ತಡ ಏನಿತ್ತು ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಈ ಪ್ರಕರಣದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇಲ್ಲ, ಈ ಪ್ರಕರಣದ ಬಗ್ಗೆ ನಾವು ರೆಸ್ಪಾನ್ಸ್ ಸಹ ಮಾಡ್ತಾ ಇಲ್ಲ ಅಂತ DKಶಿ ಹೇಳಿದ್ದಾರೆ. ಯಾವ ಒತ್ತಡನೂ ಇಲ್ಲ, ಏನೂ ಇಲ್ಲ, ನಾನು ವಿಚಾರಿಸಿದ್ದೀನಿ. ಬೆಳಗ್ಗೆಯಿಂದ TV ಅವರು ಕ್ಯಾಮ್ರಾ ಹಾಕೊಂಡು ಕುಳಿತಿರ್ತೀರಾ, ಪೊಲೀಸರಿಗೆ ಫ್ರೀಯಾಗಿ ಕೆಲಸ ಮಾಡೋಕೆ ಅವಕಾಶ ಕೊಡಬೇಕು. ನೋಡಿ, DK ಶಿವಕುಮಾರ್ ಮೀಡಿಯಾ ಮೇಲೆ ಹೇಳ್ತಾ ಇದ್ದಾರೆ, ನಮ್ಮ ಕರ್ತವ್ಯ ಅದು ಕ್ಯಾಮ್ರಾ ಹಾಕೋದು, ಜನಗಳಿಗೆ ಸುದ್ದಿ ತಿಳಿಸೋದು. ಇಲ್ಲ ಅಂತಂದ್ರೆ ಸಿಗೋ ನ್ಯಾಯನೂ ಸಿಗೋದಿಲ್ಲ. ಅಫ್ಕೋರ್ಸ್ ವಿ ಆರ್ ವಾಚ್ ಡಾಗ್ಸ್ ಆಫ್ ಡೆಮಾಕ್ರಸಿ ಮಿಸ್ಟರ್ DK ಶಿವಕುಮಾರ್. ಇದನ್ನ ನಮ್ಮನ್ನ ನೀವು ಕೆಲಸ ಮಾಡಬೇಡಿ ಅಂತ ಹೇಳಕ್ಕಾಗಲ್ಲ. ಎನಿವೇ, DK ಶಿವಕುಮಾರ್ ಕಮೆಂಟ್ ಮಾಡಿದ್ದಾರೆ, ಬೆಳಗ್ಗೆಯಿಂದ ನೀವು ಕ್ಯಾಮ್ರಾ ಹಾಕೊಂಡು ಕೂತಿರ್ತೀರಾ, ಪೊಲೀಸರಿಗೆ ಫ್ರೀಯಾಗಿ ಕೆಲಸ ಮಾಡಕ್ ಅವಕಾಶ ಮಾಡಿಕೊಡ್ಬೇಕು ಅಂತ. ಯಾರು ಒತ್ತಡನಿಲ್ಲ, ಏನಿಲ್ಲ. ನಾನು ವಿಚಾರಿಸಿದೆ, ಪೊಲೀಸ್ ಅವರು ಬೆಳಗ್ಗೆ ಸಾಯಂಕಾಲ 13 ಜನ ಆರೋಪಿಗಳಿದಾರಂತೆ. ಬೆಳಗ್ಗೆ ಸಾಯಂಕಾಲ ನೀವು TV ಅವರು ಕ್ಯಾಮರಾ ಹಾಕೊಂಡು ಹಿಡ್ಕೊಂಡು ಕೂತಿದ್ದೀರಾ, ಅವ್ರಿಗೆ ಫ್ರೀಯಾಗಿ ಕೆಲಸ ಮಾಡಕ್ ಅವಕಾಶ ಬೇಕು. ಆ ದೃಷ್ಟಿಯಿಂದ ಅವ್ರೇನೋ ರಕ್ಷಣೆಗೆ ಅವ್ರು ಹಾಕೊಂಡಿದ್ದಾರೆ ಹೊರತು ನಾವು ಪೊಲೀಸ್ ಅವ್ರಿಗೆ ನಮ್ಮ ಹೋಮ್ ಮಿನಿಸ್ಟ್ರು ಇನ್ವಾಲ್ವ್ ಆಗಿಲ್ಲ, ಯಾರು ಇನ್ವಾಲ್ವ್ ಆಗಿಲ್ಲ. ನಾವ್ ಯಾರು ರೆಕಮೆಂಡು ಮಾಡ್ತಾ ಇಲ್ಲ, ನಮ್ಗೆ ಗೊತ್ತೂ ಇಲ್ಲ. ಯಾರು ಒತ್ತಡನಿಲ್ಲ, ಏನಿಲ್ಲ. ನಾನು ವಿಚಾರಿಸಿದೆ, ಪೊಲೀಸ್ ಅವರು ಬೆಳಗ್ಗೆ ಸಾಯಂಕಾಲ 13 ಜನ ಆರೋಪಿಗಳಿದಾರಂತೆ. ಬೆಳಗ್ಗೆ ಸಾಯಂಕಾಲ ನೀವು TV ಅವರು ಕ್ಯಾಮರಾ ಹಾಕೊಂಡು ಹಿಡ್ಕೊಂಡು ಕೂತಿದ್ದೀರಾ, ಅವ್ರಿಗೆ ಫ್ರೀಯಾಗಿ ಕೆಲಸ ಮಾಡಕ್ ಅವಕಾಶ ಬೇಕು. ಆ ದೃಷ್ಟಿಯಿಂದ ಅವ್ರೇನೋ ರಕ್ಷಣೆಗೆ ಅವ್ರು ಹಾಕೊಂಡಿದ್ದಾರೆ ಹೊರತು ನಾವು ಪೊಲೀಸ್ ಅವ್ರಿಗೆ ನಮ್ಮ ಹೋಮ್ ಮಿನಿಸ್ಟ್ರು ಇನ್ವಾಲ್ವ್ ಆಗಿಲ್ಲ, ಯಾರು ಇನ್ವಾಲ್ವ್ ಆಗಿಲ್ಲ. ನಾವ್ ಯಾರು ರೆಕಮೆಂಡು ಮಾಡ್ತಾ ಇಲ್ಲ, ನಮ್ಗೆ ಗೊತ್ತೂ ಇಲ್ಲ. ಯಾರು ಒತ್ತಡನಿಲ್ಲ, ಏನಿಲ್ಲ. ನಾನು ವಿಚಾರಿಸಿದೆ, ಪೊಲೀಸ್ ಅವರು ಬೆಳಗ್ಗೆ ಸಾಯಂಕಾಲ 13 ಜನ ಆರೋಪಿಗಳಿದಾರಂತೆ. ಬೆಳಗ್ಗೆ ಸಾಯಂಕಾಲ ನೀವು TV ಅವರು ಕ್ಯಾಮರಾ ಹಾಕೊಂಡು ಹಿಡ್ಕೊಂಡು ಕೂತಿದ್ದೀರಾ, ಅವ್ರಿಗೆ ಫ್ರೀಯಾಗಿ ಕೆಲಸ ಮಾಡಕ್ ಅವಕಾಶ ಬೇಕು. ಆ ದೃಷ್ಟಿಯಿಂದ ಅವ್ರೇನೋ ರಕ್ಷಣೆಗೆ ಅವ್ರು ಹಾಕೊಂಡಿದ್ದಾರೆ ಹೊರತು. ಈ ನಡುವೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒಂದು ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ದರ್ಶನ್ ಅನ್ನ ಬಚಾವ್ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ತನಿಖೆಗೂ ಮುಂಚೆಯೇ ದರ್ಶನ್ ಬಚಾವ್ ಯತ್ನ ನಡೆದಿದೆ, ಸಚಿವರೊಬ್ಬರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತೇಳಿ ಕೆಲ ಕಾಂಗ್ರೆಸ್ ಸಚಿವರಿಂದಲೇ ಈ ಪ್ರಯತ್ನ ನಡೆದಿದೆ ಅಂತ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ ಮಾಡಿದ್ದಾರೆ. ದರ್ಶನನ್ನು ಬಚಾವ್ ಮಾಡಲು ಸಂಚು ನಡೀತಾ ಇದೆ ಅಂತೇಳಿ. ಯಾವುದೇ ಕಾರಣಕ್ಕೂ ತಪ್ಪಿತಸ್ಥರು ಬಚಾವ್ ಆಗಬಾರದು. ಆದರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಕೆಲವು BJP ಶಾಸಕರು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಜೋಶಿ, ಯಾವ ಕಾರಣಕ್ಕೂ ಯಾವ ಪ್ರಭಾವಕ್ಕೂ ಒಳಗಾಗಲಾರದೆ ಅತ್ಯಂತ ಕಟ್ಟುನಿಟ್ಟಿನ ತನಿಖೆ ಆಗಬೇಕು ಮತ್ತು ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು. ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಆದರೆ ಕೆಲವು ಸಚಿವರು ಮತ್ತು ಕಾಂಗ್ರೆಸ್ ಪಾರ್ಟಿಯ MLAಗಳು ನಡ್ಕೊಳ್ತಾರಂಥ ರೀತಿ ನೋಡಿದ್ರೆ ಹಸ್ತಕ್ಷೇಪವನ್ನು ಮಾಡಿ ತನಿಖೆಗಿಂತ ಮೊದಲೇ ಮತ್ತು ವಿಚಾರಣೆಗಿಂತ ಮೊದಲೇ ಅವರಿಗೆ ಒಂದು ರೀತಿಯಲ್ಲಿ ಫ್ರೀ ಹ್ಯಾಂಡ್
ಅವರನ್ನು ಫ್ರೀ ಮಾಡಬೇಕು, ಅವರನ್ನು ಮುಕ್ತಗೊಳಿಸಬೇಕು ಅನ್ನುವಂಥ ಸಂಚು ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಇದು ಸರಿಯಲ್ಲ. ವಿಚಾರಣೆ ಆಗಬೇಕು ಮತ್ತು ಅದಕ್ಕೆ ಸರಿಯಾದಂಥ ತನಿಖೆ ಆಗಬೇಕು. ಇಲ್ಲಿವರೆಗೆ ಪೊಲೀಸರ ತನಿಖೆಯನ್ನು ಉನ್ನತ ಮಟ್ಟದ ಅಧಿಕಾರಿಗಳು ಸರಿಯಾಗಿ ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ಇದೆ. ಅದಕ್ಕೆ ನಾನು ಪೊಲೀಸರಿಗೆ ಆಗ್ರಹ ಮಾಡ್ತೀನಿ, ಯಾರ ಮಾತು ಕೇಳಬೇಡ್ರಿ ನೀವು. ನಾಳೆ ಹೈಕೋರ್ಟು ಮತ್ತೊಂದು ಕಡೆ ಹೋದಾಗ ನಾಳೆ ನೀವು ಉತ್ತರ ಕೊಡಬೇಕಾಗ್ತದೆ. ಯಾರು ಅವ್ರನ್ನ ಫ್ರೀ ಮಾಡಿದ್ರು, ಅವ್ರಿಗೆ ವಿಶೇಷವಾದಂಥ ಸೌಲಭ್ಯವನ್ನು ಕೊಡಿಸಿದ್ರು, ಅವ್ರು ಯಾರೂ ಉತ್ತರವನ್ನು ಕೊಡೋದಿಲ್ಲ. ಪೊಲೀಸ್ ಅಧಿಕಾರಿಗಳು ಉತ್ತರವನ್ನು ಕೊಡಬೇಕಾಗ್ತದೆ. ಅದಕ್ಕೆ ನಾನು ವಿಶೇಷವಾಗಿ ಬೆಂಗಳೂರು ಪೊಲೀಸ್ ಕಮಿಷನರನ್ನು ಅತ್ಯಂತ ಸ್ಪಷ್ಟವಾಗಿ ನಾನು ಆಗ್ರಹಿಸ್ತೀನಿ. ಯಾವುದೇ ಕಾರಣಕ್ಕೂ ಅವರು ಇದು ಸ್ಪಷ್ಟ ಇದೆ,